ಬೆಳಗ್ಗೆದ್ದು ಸ್ನಾನ ಮಾಡ್ಕೊಂಡು ಗಾರ್ಮೆಂಟ್ಸ್ ಕಡೆಗೆ ಹೊಂಟೆ. ಹೋಗ್ತಿದ್ದಂಗೆ ಅಲ್ಲಿ ಗಾರ್ಮೆಂಟ್ಸ್ ಅವರೆಲ್ಲ ಹತ್ತಿಸ್ಕೊಂಡಿರಿ. ಪಾಪ ಟೈಮ್ ಆಗಿರೋದು ತಿಂಡಿನ ಆಟೋದಲ್ಲೇ ತಿನ್ಕೊಂತೀರಿ. ಇನ್ನೊಬ್ಬರು ವೆಯ್ಟ್ ಮಾಡ್ತಿದ್ದು. ಅವರು ಬಂದ್ರಾ ಓಕೆ ಹತ್ತಿಸ್ಕೊಂಡು ಹೋಗಿ ಗಾರ್ಮೆಂಟ್ಸೇ ಲಾಸ್ಟೇ ಬಿಟ್ಟೆ. ಪಾಪ ಟೈಮ್ ಆಗಿರೋದ್ರಿಂದ ನಾನು ಮುಂದೆ ನೀನು ಮುಂದೆ ನಾನು ಮುಂದೆ ನೀನು ಮುಂದೆ ಅಂತ ಓಡ್ತಿದ್ರು. ಅವ್ರನ್ನ ಡ್ರಾಪ್ ಮಾಡಿ ಸ್ಕೂಲ್ ಟ್ರಿಪ್ ಹೋಗ್ಬೇಕಿತ್ತು. ಅಲ್ಲಿಂದ ಸ್ಕೂಲ್ ಟ್ರಿಪ್ ಹೋಗೋಣ ಅಂತ ಬಂದೆ. ಹುಡುಗಿನ ಕರ್ಕೊಂಡು ಅಲ್ಲಿಂದ ಹೋದೆ. ಹೋದರ್ ಸ್ಕೂಲಿಗೆ ಹೇಳ್ಬೇಕು ಡ್ರಾಪ್ ಮಾಡಬೇಕಿತ್ತು. ಅವ್ರನ್ನೆಲ್ಲ ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ಮತ್ತೆ ನಂದನ ಸ್ಕೂಲ್ ಹುಡುಗಿನ ಹತ್ತಿಸ್ಕೊಂಡು ಮತ್ತೆ ನಂದನ ಸ್ಕೂಲಿಗೆ ಹೋದೆ. ಅಲ್ಲೋಗಿ ಅವ್ರನ್ನ ಡ್ರಾಪ್ ಮಾಡಿದೆ. ಅವ್ರು ನಿಧಾನಕ್ಕೆ ಇಳಿದು ಬ್ಯಾಗ್ ತೊಗೊಂಡು ಇಳಿಯೋಷ್ಟಾಗಿ ಅಲ್ಲೇ 1/4 ಗಂಟೆ ವೇಸ್ಟ್ ಮಾಡಿದ್ರು. ಅಲ್ಲಿಂದ ಇನ್ನೇನಪ್ಪ ಗುರುವಾರ ರಾಯರ ಮಠ ಅಂದ್ಕೊಂಡು ರಾಯರ ಮಠಕ್ಕೆ ಹೋದೆ. ಹೋಗ್ತಿದ್ದಂಗೆ ರಾಯರ ಮಠದಲ್ಲಿ ಜನಸಾಗರ ತುಂಬ್ಕೊಂಬಿಟ್ಟಿತ್ತು. ಅಲ್ಲಿಂದ ಹೋದೆ. ರಾಯರೇ ಅಂತ ಕೈ ಮುಗ್ಕೊಂಡೆ. ಅಪ್ಪ ನೀನೇನು ನೋಡ್ಕೋಬೇಕಪ್ಪ ಅಂತ ಅಂದ್ಕೊಂಡು ಒಳಗಡೆ ಎಂಟ್ರಿ ಕೊಟ್ಟೆ. ಒಳಗಡೆ ಎಂಟ್ರಿ ಕೊಟ್ಟಾದ್ಮೇಲೆ ಒಳಗಡೆ ಎಂಟ್ರಿ ಕೊಡ್ಬೇಕಾದ್ರೆ ಮತ್ತೆ ಅಕ್ಷತೆ ಮತ್ತು ಕಲ್ಚಕ್ರೆನ ಕೊಡ್ತಾಯಿದ್ರು. ಅಕ್ಷತೆನ ತಗೊಂಡೆ, ತಲೆ ಮೇಲೆ ಹಾಕ್ಕೊಂಡೆ. ಕಲ್ಚಕ್ರೆನ ಮತ್ತೆ ಇಸ್ಕೊಂಡೆ. ಓಕೆ ಕಲ್ಚಕ್ರೆ ಇಸ್ಕೊಂಡು ಮತ್ತು ಅದನ್ನು ಬಾಯಿಗೆ ಹಾಕ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಹೊಟ್ಟೆ ಸಿಗ್ತಾಯಿತ್ತು. ನನ್ನ ಹೆಂಡತಿ ಹೆಂಗೆ ಕಟ್ಟಿದ್ದು ನೋಡಿದ್ರೆ ವಾಂಗಿಬಾತ್ ತಿಂದು ಟೀ ಕುಡಿಬೇಕಲ್ಲ ಅಂತ ಹೊರಗಡೆ ಹೋಗ್ತಾ ಇದ್ದೆ. ನನ್ನ ಫ್ರೆಂಡ್ ಸಿಗ್ತಾ. ಅವ್ನು ಧೂಮಪಾನ ಮಾಡ್ತಾಯಿದ್ದ. ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕಣ ಅಂತ ಹೇಳಿ ಟೀ ಕುಡಿಸಿ ಇವತ್ತಿನ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹೋಗಿ ಡ್ಯೂಟಿ ಜಾಯ್ನ್ ಆದ್ವಿ. ಓಕೆ ಬಾಯ್.